ವೀಕ್ಷಕರೇ ನಮಸ್ಕಾರ. 50 ಡೇಸ್ 50 ಗಿಫ್ಟ್ಸಲ್ಲಿ ಡೇ 18. ಸೊ ಇವತ್ತಿನ ವಿಡಿಯೋದಲ್ಲಿ ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡ್ತಿರಂಗೆ ನೋಡಿ, ಗೋಲ್ಡನ್ ಬೀಡಿಂಗ್ ಫ್ರೇಮ್ ಇರುತ್ತೆ, 8 mm ಥಿಕ್ನೆಸ್ ಇರುವಂಥ ವುಡ್ಡಲ್ಲಿ ಮಾಡಿರುವಂಥದ್ದು. ಸೊ ಈ ಥರ ವುಡ್ ಮೇಲೆ ನಿಮಗೆ ಬೇಕಾಗಿರೋ ಡಿ ಆಗಲಿ ಅಥವಾ ಗ್ಲಿಟರ್ ಆಗಲಿ ಈ ಥರ ಲ್ಯಾಮಿನೇಷನ್ ಮಾಡಿಸ್ಬೋದು. ಸೊ ಎರಡೂ ಬೇಡ, ನಿಮಗೆ ನಾರ್ಮಲ್ ಮ್ಯಾಟೇ ಸಾಕು ಅಂದರೆ ಮ್ಯಾಟು ಸಹ ಮಾಡಿಸ್ಬೋದು. ಸೈಜಸ್ ಇದೆ ನಿಮಗೆ ಜಸ್ಟ್ 8x8 ಇಂಚಿಂದ ಸ್ಟಾರ್ಟ್ ಆಗುತ್ತೆ. 8x8 ಸಿಗುತ್ತೆ, 10x10 ಸಿಗುತ್ತೆ, ಹಾಗೆ ನೋಡಿದ್ರೆ 12x12 ಸಿಗುತ್ತೆ, 15x15 ಆ್ಯಂಡ್ 1523 ಸೈಜ್ವರೆಗೂ ಮಾಡ್ಬೋದು. ಸೊ ರೌಂಡು, ಸ್ಕ್ವೇರು, ರೆಕ್ಟ್ಯಾಂಗಲ್, ಸೊ 3 ಶೇಪ್ಸಲ್ಲಿ ಈ ಫ್ರೇಮ್ಸ್ನ ಮಾಡಿಸ್ಬೋದು. ಸೊ ಈ ಫ್ರೇಮ್ಸ್ ಮೇಕಿಂಗ್ ಟೈಮ್ 2 days ಇರುತ್ತೆ. ಕೊರಿಯರ್ಗಂತೂ ಭಾಳ ಒಳ್ಳೆ ಫ್ರೇಮ್ಸ್ ಅಂತಲೇ ಹೇಳ್ಬೋದು. ಜನರಲಿ ನಮ್ಮ ಕಸ್ಟಮರ್ಸ್ ಎಲ್ಲರೂ ನಾರ್ಮಲ್ ಫ್ರೇಮ್ಸ್ ತೊಗೊಳ್ತಿದ್ರು, 10ರಲ್ಲಿ 1-2 ಡ್ಯಾಮೇಜ್ ಆಗುವಂಥದ್ದು ಇರ್ತದೆ. ಅಂದರೆ ಸ್ಟಿಕ್ಸ್ ಆಗಲಿ, ಕೊರಿಯರಲ್ಲಿ ಹ್ಯಾಂಡ್ಲಿಂಗ್ ಸರಿಯಾಗಿ ಆಗ್ತೀರಾ. ಬಟ್ ಈ ಫ್ರೇಮ್ ಗಟ್ಟಿ ಇರೋದ್ರಿಂದ ನಿಮಗೆ ಕೊರಿಯರು ಸಹ ಸೇಫ್ ಆಗಿರ್ತದೆ. ಈ ಫ್ರೇಮ್ಸ್ ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 600 rupees ಸ್ಟಾರ್ಟ್ ಆಗುತ್ತೆ. ಸೈಜ್ ಮೇಲೆ ನೀವು ಸೆಲೆಕ್ಟ್ ಮಾಡೋ ಲ್ಯಾಮಿನೇಷನ್ ಮೇಲೆ ಪ್ರೈಸಿಂಗ್ ಅಂತೂ ವ್ಯಾರಿ ಇರುತ್ತೆ. ಸೊ ಮೇಕಿಂಗ್ ಟೈಮ್ ನಿಮಗೆ ಜಸ್ಟ್ 2 days ಟೈಮ್ ಇರುತ್ತೆ. ಸೊ ಹಾಗೆ ನಿಮಗೆ ಇನ್ ಕೇಸ್ ಏನಾದರೂ ಇನ್ನು ಸ್ವಲ್ಪ ಪ್ರೀಮಿಯಮ್ ಆಗಿ ಮಾಡೋದು ಅಂದರೆ ನೋಡಿ, ರೆಸನ್ ಲಿಕ್ವಿಡ್ ಹಾಕಿ ಮಾಡಿರೋಂಥ ಫ್ರೇಮು, ಫೋಟೋ ಹಾಳಾಗಬಾರ್ದು, ಲೈಫ್ ಟೈಮ್ ಇರಬೇಕು ಅಂದರೆ ಇದು ಸಹ ಮಾಡಿಸ್ಕೊಡ್ತೀವಿ. ಈ ಥರ ಗ್ಲಿಟರ್ ಸ್ಟೋನ್ಸ್ ಎಲ್ಲ ಹಾಕಿ ಒಳ್ಳೆ ಒಂದು ಫಿನಿಶಿಂಗಲ್ಲಿ ಇದನ್ನು ಮಾಡ್ಕೊಡ್ಬೋದು. ಇದು ನಿಮಗೆ ಸೈಜ್ ತಕ್ಕಂಗೆ, ಅಂದರೆ ನೀವು ಯಾವ ಫ್ರೇಮ್ ಸೈಜ್ ಸೆಲೆಕ್ಟ್ ಮಾಡ್ತೀರಾ ಅದಕ್ಕೆ ತಕ್ಕಂಗೆ ಏನು ಕಾಸ್ಟ್ ಆಗ್ಬೋದು ಇದು ಸಪ್ರೇಟಾಗಿ ಹೇಳ್ತೀವಿ. ಕೆಳಗಿನ ನಂಬರ್ಗೆ ವಾಟ್ಸಪ್ ಮಾಡಿಬಿಟ್ಟು ಗೋಲ್ಡನ್ ಬೀಡಿಂಗ್ ಫ್ರೇಮ್ಸ್ ಅಂತ ಮೆಸೇಜ್ ಮಾಡಿ ಈ ಒಂದು ಲಿಂಕನ್ನು ಕಳಿಸ್ಕೊಡ್ತೀವಿ. ಇದರಲ್ಲಿ ನಿಮ್ಗೆ ಬೇಕಾಗಿರೋ ಸೈಜು ಅದಕ್ಕೆ ತಕ್ಕಂಗೆ ನೀವು ಫೋಟೋ ಶೇರ್ ಮಾಡಿದ್ರೆ ಪ್ರಿಂಟ್ ಮಾಡಿ ರೆಡಿ ಮಾಡ್ತೀವಿ. ಹಾಗೆ ಇದು ನಿಮಗೆ ಕೊರಿಯರ್ ಆಪ್ಷನು ಸಹ ಇದೆ. ಕೊರಿಯರಲ್ಲಿ ನಿಮಗೆ ಕೊರಿಯರ್ ಟೈಮ್ ಆಗಲಿ, ಡೆಲಿವರಿ ಚಾರ್ಜಸ್ ಆಗಲಿ ಅಡಿಷನಲ್ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ, ಪ್ರೀಪೇಯ್ಡ್ ಮಾತ್ರನೇ. ಥ್ಯಾಂಕ್ ಯು.